ಈ ತರನಾಗಿ ಗ್ರೀನ್ ಜಾಸ್ತಿ ಬರ್ತಾ ಇದೆ ಇದನ್ನ ಅಭಿಮನ್ಯು ಹಾಕಿಂದ. ಈ ಪ್ರಾಡಕ್ಟ್ಲಿಂದ ನಮ್ಗೆ ಏನು ಹಾಳಾಗಿಲ್ಲ. ಮಣ್ಣು ನೋಡಿ ಸರ್ ಎಷ್ಟು ಮೃದುವಾಗಿದೆ ಮಣ್ಣು. ಇದನ್ನ ಹಾಕಿಂದ ಮಣ್ಣು ಸಹಿತ ಮೆತ್ತಗಾಗಿದೆ ಸರ್. ನಮ್ಮದು ಹೆಸರು ಮಲ್ಲಪ್ಪ ಅಂತೇಳಿ. ನಮ್ಮದು ಊರು ತುಂಬರಮಟ್ಟಿ ಗ್ರಾಮ, ಡಿಸ್ಟಿಕ್ ಬಾಗಲಕೋಟೆ, ತಾಲೂಕು ಬಿಳ್ಗಿ. ನಾವು ಯೂಟ್ಯೂಬಲ್ಲಿ ಹಾಗೂ ಫೇಸ್ಬುಕ್ಕಲ್ಲಿ APKS ಕಂಪ್ನಿಯವ್ರ ಅಭಿಮನ್ಯು ಅಂತ ಹೇಳಿ ಒಂದು ಪ್ರಾಡಕ್ಟನ್ನು ನೋಡಿದ್ವಿ. ಆ ಪ್ರಾಡಕ್ಟ್ ನಾವು ಕಬ್ಬು ಹಚ್ಚಿದ 2 ತಿಂಗಳಲ್ಲಿ ಡ್ರಂಚಿಂಗ್ ಕೊಟ್ಟಿದ್ದೀವಿ. ಎಕರೆಗೆ 4 ಲೀಟ್ರದಂಗೆ. ನಾವು 5 ಲೀಟ್ರ್ ಕೊಟ್ಟಿಲ್ಲ, 4 ಲೀಟ್ರ್ ಕೊಟ್ಟಿದ್ದೀವಿ. ಇದಕ್ಕೆ ಕೊಟ್ಟಿದ್ದ ತಕ್ಷಣ ಮರಿ ಸಂಖ್ಯೆ ಜಾಸ್ತಿ ಬಂದಿದೆ. ಕಬ್ಬು ನೋಡಿ, ಇದು ಎಲ್ಲ ಸಣ್ಣ ಇದ್ದಿದ್ದು ಸಹಿತ ಪ್ರಾಡಕ್ಟ್ ದಿಪ್ ಆಗಿದೆ. ಗಣಿಕೆ ಈಗ ಈ ಥರನಾಗಿ ಬರ್ತಾ ಇದೆ. ಇದು ಬರೀ ಈಗ ಕರೆಕ್ಟ್ 3 ತಿಂಗಳು ಮುಗಿದು 4ನೇ ತಿಂಗಳು ಕಬ್ಬಿದೆ. ಮತ್ತು ಗ್ರೋತ್ ಸಹಿತ ಚೆನ್ನಾಗಿ ಒಟ್ಟ ಗ್ರೀನ್ ಬಂದಿದೆ ಸರ್. ಹಿಂಗಾಗಿ ಸರ್ ನಾವು ಇದು ಆರ್ಗ್ಯಾನಿಕ್ ಕಂಪ್ನಿ ಸರ್. ಇದು ಯಾವುದೋ ಥರನಾಗಿ ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕ್ ಕಂಪ್ನಿ ಇರೋದ್ರಿಂದ ಇದನ್ನು ಯೂಸ್ ಮಾಡಿದ್ದೀವಿ. ಆದರೆ ನಾವು ಒಮ್ಮೀಗ ಕೆಮಿಕಲ್ ಗೊಬ್ಬರ ಕೊಟ್ಟಿದ್ದೀವಿ. ಈಗ ಕೊಟ್ಟಿದ್ದೀವಿ. ಅದನ್ನು ಕೊಟ್ಟ 2 ತಿಂಗಳ ತನಕ ಏನು ಕೊಟ್ಟಿದ್ದಿಲ್ಲ. ಈಗ ಒಂದು ಕೆಮಿಕಲ್ ಗೊಬ್ಬರ ಕೊಟ್ಟಿದ್ದೀವಿ ಸರ್. ಇದು ನಮ್ಗೆ ಶುಗರ್ ಕ್ಯಾನ್ ಸಹಿತ ಚೆನ್ನಾಗಿ ಬಂದಿದೆ. ಬಾಳಿಗೆ ಏನು ಯೂಸ್ ಮಾಡಿದ್ದೀವಲ್ಲ ಅದೇ ಥರನಾಗಿ ಇದಕ್ಕೂ ಯೂಸ್ ಮಾಡಿದ್ದೀವಿ. ಇದು ಚೆನ್ನಾಗಿ ಬಂದಿದೆ ಸರ್. ಸರ ನಾವು ಇದನ್ನ ಅಭಿಮನ್ಯು ಸರ, ಇದನ್ನ ನಾವು 200 ಲೀಟ್ರ್ ಡ್ರಮ್ಮಿಗೆ 4 ಲೀಟ್ರ್ ಇದನ್ನ ಅಭಿಮನ್ಯು ಹಾಕೊಂಡಿದ್ದೀವಿ. ಹಾಕೊಂಡು ಪಂಪ್ ಮುಖಾಂತರ ಡ್ರಂಚಿಂಗ್ ಕೊಟ್ಕೊಂಡಿದ್ದೀವಿ ಸರ್. ಇದನ್ನು ನಾವು ಯಾವುದೋ ಥರನಾಗಿ ನೀರು ಮುಖಾಂತರ ಹಿಂಗೆ ಯಾವುದೂ ಬಿಟ್ಟಿಲ್ಲ, ಡ್ರಂಚಿಂಗ್ ಹಾಕಿದ್ದೀವಿ. ಹೊಳ್ಳಿ ಹಾಕಿದ 15 ದಿವಸದಲ್ಲಿ ಇದ್ರ ಪ್ರಾಡಕ್ಟ್ ಇದ್ರದ್ದು ನಮ್ಗೆ ರಿಸಲ್ಟ್ ಬಂದಿದೆ ಸರ್. ನೀರು ಚಾಲು ಇದ್ದಾಗನ ಡ್ರಂಚಿಂಗ್ ಕೊಟ್ಕೊಂಡಿದ್ದೀವಿ ಸರ್. ನಾವು ನೆಲ ಹಸಿ ಇದ್ದಾಗ, ನೆಲ ಒಣದಿದ್ದಾಗ ಡ್ರಂಚಿಂಗ್ ಮಾಡಿಲ್ಲ. ಯಾಕಂದ್ರೆ ನೆಲ ಒಣದಿದ್ದಾಗ ಡ್ರಂಚಿಂಗ್ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಇದಕ್ಕೆ ಯೂಸ್ ಆಗಂಗಿಲ್ಲ. ಹಂಗಾಗಿ ಸರ್ ನಾವು ಹಿಂಗೆ ನೀರು ಬಿಟ್ಟು ಹಸಿ ಮಾಡಿದ ನೀರು ಬಿಟ್ಟು 2 ದಿವಸದೊಳಗಾಗಿ ಇದನ್ನ ಡ್ರಂಚಿಂಗ್ ಮಾಡ್ಕೊಂಡಿವಿ ಸರ್. ಹೊಳ್ಳಿ ಮುಂದೆ 5 ದಿವಸಕ್ಕೆ ನೀರು ಬಿಟ್ಕೊಂಡಿವಿ ಸರ್. ಹಂಗಾಗಿ ನಮ್ಮ ಪ್ರಾಡಕ್ಟ್ ಚೆನ್ನಾಗಿ ತೋರ್ಸಾಕತ್ತಿದೆ ಸರ್. ಇದಕ್ಕೆ ಈಗ ಬರೀ ಜಸ್ಟ್ 1 ಡೋಸ್ ಆಗಿದೆ. ನಮ್ಮದು 4 ತಿಂಗಳದ ಕಬ್ಬು ಆಗಿದೆ. 2 ತಿಂಗಳಿಗೆ ಹಾಕಿದೀವಿ ನಾವು. ಈ ಹೊಳ್ಳಿ 2 ತಿಂಗಳಾಯ್ತು, ನಾವು ಮತ್ತೊಂದು ಡೋಸ್ ಏನು ಕೊಟ್ಟಿಲ್ಲ. ಇನ್ನು 8 ತಿಂಗಳಲ್ಲಿ ಈ ಕಬ್ಬು ಕಟಾವಿಗೆ ಬರ್ತದೆ ಸರ್. ಹಿಂಗಾಗಿ ಈಗ ಇನ್ನೊಂದು ಡೋಸ್ ಇದೆ. ಈಗ ನೀರಿನ ಮುಖಾಂತರ ಈಗ ಯಾಕಂದ್ರೆ ಇದ್ರ ನಮಗಿನ್ನು ಒಳಗೆ ಹೋಗಿ ಸ್ಪ್ರೇ ಮಾಡೋಕೆ ಅದಕ್ಕೆ ನಡೆಯಂಗಿಲ್ಲ. ಹಂಗಾಗಿ ನೀರು ಮುಖಾಂತರ ಇನ್ನೊಂದು ಡೋಸ್ ಕೊಡ್ತೀವಿ ಸರ್ ನಾವು. ಇದಕ್ಕೆ ಈ ಥರನಾಗಿ ಗ್ರೀನ್ ಜಾಸ್ತಿ ಬರ್ತಾ ಇದೆ ಇದನ್ನ ಅಭಿಮನ್ಯು ಹಾಕಿಂದ. ಈ ಪ್ರಾಡಕ್ಟ್ಲಿಂದ ನಮ್ಗೆ ಏನು ಹಾಳಾಗಿಲ್ಲ. ಮಣ್ಣು ನೋಡಿ ಸರ್ ಎಷ್ಟು ಮೃದುವಾಗಿದೆ ಮಣ್ಣು. ಇದನ್ನ ಹಾಕಿಂದ ಮಣ್ಣು ಸಹಿತ ಮೆತ್ತಗಾಗಿದೆ ಸರ್. ಈ ಅಭಿಮನ್ಯು ಹಾಕಿಂದ ಚೆನ್ನಾಗಿ ಬಂದಿದೆ ಸರ್. ಮತ್ತೆ ಗಣಿಕೆ ಸಹಿತ ಜಾಸ್ತಿ ಹಿಗ್ತಾ ಇದೆ ಸರ್, ಪಿಂಡ್ ಆಗ್ತಾ ಇದೆ ಗಣಿಕೆ.